ಮಾನ್ವಿ ಪಟ್ಟಣದ ಭಾರತ್ ಜೋಡೋ ಭವನದಲ್ಲಿ ಸುದ್ದಿಗಾರರೊಂದಿಗೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಮಾತನಾಡಿ, ನಿಷ್ಕಳಂಕ ಪ್ರಾಮಾಣಿಕವಾಗಿ ಜಾತಿ ಧರ್ಮಗಳನ್ನು ಮೀರಿ ಜನಪರವಾದ ಉತ್ತಮ ಆಡಳಿತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ರಾಜ್ಯಕ್ಕೆ ಜನಪ್ರಿಯವಾದ ಹಿಂದುಳಿದವರ, ಬಡವರ, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ 15 ಜನಪ್ರಿಯವಾದ ಎಲ್ಲಾ ವರ್ಗಗಳಿಗೆ ಉತ್ತಮವಾದ ಬಜೆಟ್ ನೀಡಿದ್ದಾರೆ. ರಾಜ್ಯದ ಬಡವರಿಗಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಈ ಭಾಗದ ಶೈಕ್ಷಣಿಕ ಯೋಜನೆಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಮಂಡಳಿಗೆ ಈ ಭಾಗದ ಅಭಿವೃದ್ಧಿಗಾಗಿ 5,000 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಈ ಭಾಗದಲ್ಲಿನ ರೈತರ ನೀರಾವರಿ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಚರ್ಚೆ ನಡೆಸಿದ್ದು, ಶಾಶ್ವತ ಪರಿಹಾರಕ್ಕೆ ಭರವಸೆ ನೀಡಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದು, ಜಾರಿ ಮಾಡುವ ಕುರಿತು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ನ್ಯಾಯಾಲಯದ ತೀರ್ಪಿನ ಪ್ರಕಾರವೇ ಜಾರಿಗೆ ತರುವುದಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬೆಂಬಲವಾಗಿ ಪಟ್ಟಣದ ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು. ಪ್ರಥಮವಾಗಿ ಮಾನ್ವಿ ಪಟ್ಟಣಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳನ್ನು ಪಟ್ಟಣದಲ್ಲಿ ಭವ್ಯವಾಗಿ ಸ್ವಾಗತಿಸಲಾಗುವುದು. ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ರಾಜಕೀಯ ಸೇರಿದಂತೆ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ತಾಲೂಕಿಗೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಹಾಗೂ ಜನತೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಇಂದಿನ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕವಾದ ಬೆಂಬಲವನ್ನು ನಾವೆಲ್ಲರೂ ನೀಡುವ ಅವಶ್ಯಕತೆ ಇರುವುದರಿಂದ ಮಾನ್ವಿ ಮತ್ತು ಸಿರವಾರ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಟೋಬರ್ 5ರಂದು ಬೆಳಗ್ಗೆ 11ಕ್ಕೆ ರಾಯಚೂರು ರಸ್ತೆಯಲ್ಲಿನ ಭವ್ಯ ವೇದಿಕೆಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಬಹುಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವ ಮೂಲಕ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಮಾನ್ವಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕಲ್ಮಲದಿಂದ ಸಿಂಧನೂರುವರೆಗಿನ 1,686 ಕೋಟಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿ, ಮಾನ್ವಿ ಪಟ್ಟಣದಲ್ಲಿ ಕೆಕೆಆರ್ಡಿಬಿ ಹಾಗೂ ಎನ್ಕೆಆರ್ಟಿಸಿ ವತಿಯಿಂದ 9.5 ಕೋಟಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ, ಮಾನ್ವಿ ಮತ್ತು ಸಿರವಾರ ತಾಲೂಕಿನ ಆಯುಷ್ಮಾನ್ ಇಲಾಖೆಯ ವಿವಿಧ ಕಟ್ಟಡಗಳ ಕಾಮಗಾರಿ ಅಂದಾಜು 4.5 ಕೋಟಿ, ಕೈಗಾರಿಕಾ ತರಬೇತಿ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡ 3.5 ಕೋಟಿ, ಗೃಹ ನಿರ್ಮಾಣ ಮಂಡಳಿ ವತಿಯಿಂದ ನಿರ್ಮಾಣವಾಗುವ ಮಾನ್ವಿ ಪಟ್ಟಣದ ಮಿನಿ ವಿಧಾನಸೌಧ 15 ಕೋಟಿ, ಕೆಕೆಆರ್ಡಿಬಿಯಿಂದ ನಿರ್ಮಾಣವಾಗಲಿರುವ ಸಿರವಾರ ತಾಲೂಕಿನ ಮಿನಿ ವಿಧಾನಸೌಧ ಸೇರಿ ಇತರೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಅಂದಾಜು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಪೂರ್ಣವಾಗಿರುವ ತಾಲೂಕು ಮಾನ್ವಿ ಪಂಚಾಯಿತಿ ನೂತನ ಕಟ್ಟಡ ಹಾಗೂ ಪೂರ್ಣವಾಗಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳು ಸೇರಿದಂತೆ ಇತರೆ ನೂತನ ಕಟ್ಟಡಗಳನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು 5 ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಲಾಗಿದ್ದು, ಎಲ್ಲಾ ಕಾಮಗಾರಿಗಳು ಕೂಡ ಟೆಂಡರ್ ಹಂತದಲ್ಲಿವೆ. ತಾಲೂಕಿನಲ್ಲಿ ಕುರುಡಿ ಗ್ರಾಮದ ಕೆರೆ ಅಭಿವೃದ್ಧಿಗಾಗಿ 132 ಕೋಟಿ, ಚೀಕಲಪರ್ವಿ ಗ್ರಾಮದಲ್ಲಿನ ತುಂಗಭದ್ರಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಅಂದಾಜು 396 ಕೋಟಿ, ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ 3 ಕೆರೆಗಳ ಅಭಿವೃದ್ಧಿ ಕೈಗೊಳ್ಳಲಾಗಿದೆ. ತಾಲೂಕಿನ ವಿವಿಧ ಚೆಕ್ ಡ್ಯಾಂಗಳ ಕೆರೆಗಳ ನಿರ್ಮಾಣಕ್ಕೆ ಅಂದಾಜು 30 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಮುನಿಯಪ್ಪ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಿವರಾಜ್ ತಂಗಡಗಿ, ರೆಹಮಾನ್ ಖಾನ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ವಿವಿಧ ಸಚಿವರು, ಪಕ್ಷದ ಹಿರಿಯ ನಾಯಕರು, ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹನ್ನೊಂದುವರೆಗೆ ಮಾನ್ಯ ಬರ್ತಾರೆ ಕೈಕಾಲು ಮಾನ್ವಿಯಲ್ಲಿ ಸೂರ್ಯ ಫಂಕ್ಷನ್ ಎದುರುಗಡೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನಾ ಉದ್ಘಾಟನೆ ವಿವಿಧ ಇಲಾಖೆಗಳಿಗೆ ಸೇರಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಸಂಬಂಧಪಟ್ಟಿದೆ ಮಾತ್ರ ಆ ಕಾರ್ಯಕ್ರಮ ನೆರವೇರಿಸಿ ಆ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ಸಹಿತ ಮಾಡ್ತಾ ಇದ್ವಿ. ಈ ಚತುಷ್ಪಥ ರಸ್ತೆ ಏನಿದೆ 78 ಕಿಲೋಮೀಟರ್, ಸುಮಾರು 1,686 ಕೋಟಿ, ಸುಮಾರು 20 ಕೋಟಿ ಒಂದು ಕಿಲೋಮೀಟರ್ 20 ಕೋಟಿ. ಆ ಚತುಷ್ಪಥ ರಸ್ತೆ ನಮ್ಮ ಮಾನ್ಯ ತಾಲೂಕಿನಲ್ಲಿ ಸುಮಾರು 50 ಕಿಲೋಮೀಟರ್ ಅಲ್ಲಿ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ.
ಅದರ ಜೊತೆಯಲ್ಲಿ ನಮ್ಮ ಮೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯದಲ್ಲಿ ಈಗಾಗಲೇ ಟೆಂಡರ್ ಆಗಿ ಕಾಮಗಾರಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು, ಫೌಂಡೇಶನ್ ಹಾಕೋದು, ಕೆಲವು ಚೆಕ್ ಡ್ಯಾಮ್ಗಳು ಕಂಪ್ಲೀಟ್ ಆಗಿ ಓಡಾಡ ಎಲ್ಲ ವಿವಿಧ ಮೈನಿಗೆ ಸೇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿ ಅದು ಚೆಕ್ ಡ್ಯಾಮ್ಗಳು 36 ಕೋಟಿ. ಇದರ ಜೊತೆಯಲ್ಲಿ ಮಾನ್ವಿ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡಿಗೆ 9.5 ಕೋಟಿ, KKRDB ಹಾಗೂ NEKSRTC ಸೇರಿ 4.5 ಕೋಟಿ NEKSRTC ಕೊಡ್ತಾ 5 ಕೋಟಿ KKRDBಯಿಂದ ನಮ್ಮ MLA ಅವರು ಬಂದಿರ್ತಕ್ಕಂಥ ನಾವು ಹೇಳ್ಕೊಟ್ಟಿದ್ದಾರೆ. 9 ಟೆಂಡರ್ ಆಗಿದೆ, ಅದು ಕೆಲಸ ಇಮಿಡಿಯೇಟ್ಲಿ ಪ್ರಾರಂಭ. ಅದ್ರ ಜೊತೆ ತಾಲೂಕಾ ಶಂಕುಸ್ಥಾಪನೆ ಆಗಬೇಕಾಗಿದ್ದು ಬೇರೆ ಬೇರೆ ಯೋಜನೆ ಮಾಡಿದ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಒಟ್ಟಾರೆ ಸುಮಾರು 400 ಕೋಟಿ ರೂಪಾಯಿ ಅಷ್ಟಾಗುತ್ತೆ. ಈ 1676 ಕೋಟಿ ನಾವೇನು ಬೆಳೀತಾ ಇಲ್ಲ. ಭೂಮಿ ಪೂಜೆ ಅಂತ ಹೇಳಿದ್ವಿ, ಯಾಕಂದ್ರೆ ನಾಳೆ ಅಲ್ಲಿನೂ ಹಾಕ್ಬೋದು. ಕನ್ಫ್ಯೂಷನ್ ಬೇಡ ಅಂತೇಳಿ ಭೂಮಿ ಪೂಜೆ ಸುಮಾರು ಏನಂದರೆ 1000 ಕೋಟಿ ಅದೇ ಆಗ್ತದೆ. ಮಾನ್ಯ ಆಗ್ತದೆ 50 ಕಿಲೋಮೀಟರ್ ಅಂದರೆ 20 ಕೋಟಿ ಅಂದರೆ 1000 ಕೋಟಿ ಮಾನ್ಯ ಆಗ್ತದೆ. ಭೂಮಿ ಪೂಜೆ ಈ ತಾಲೂಕಾ ಬೋರ್ಡ್ ಆಫೀಸ್ ಆಗಿದೆ 1 ಕೋಟಿ ಸಲಕ್ಕೆ, ಅದು ಇನಾಗ್ರೇಷನ್ ಐತಿ. ಅಲ್ಲಿ ಐಬಿ ಮನೆಗೆ ಹಾಸ್ಟೆಲ್ ಲಿಮಿಟ್ರಿಗೆಲ್ಲ ಆ ಹಾಸ್ಟೆಲ್ ಇನಾಗ್ರೇಟ್ ಮಾಡಿದೆ. 99% ಕಂಪ್ಲೀಟ್ ಆಗಿದೆ. ಅದೊಂದು ಇನಾಗ್ರೇಷನ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಎಲ್ಲ ಇಲಾಖೆ ಆರೋಗ್ಯ ಆಯುಷ್ ಮಾನವಿದ್ರು ನಾವು ಬಾಗಲವಾಡ ಕೋಲಾರದಲ್ಲಿ ಗಾಳಿ ಪ್ರಾರಂಭ ಮಾಡಿದ್ದಾರೆ. ಆ ರೀತಿಯಾಗಿ ಎಲ್ಲ ಇದ್ರ ಕಾಮಗಾರಿಗಳೆಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿಗಳಾಗುತ್ತೆ. 2023, 24, 25 ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಇಲ್ಲಿವರೆಗೂ ನಾವು ಎಲ್ಲಿ ಫೌಂಡೇಶನ್ ಆಗಿಲ್ಲ. ಆ ಕಾಮಗಾರಿಗಳು ಮಾತ್ರ ಸುಮಾರು 400 ಕೋಟಿಯಷ್ಟು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವತ್ತು ಚಾಲನೆ ಹೇಳ್ತಾ ಇದ್ದಾರೆ. ಸೊ ಇವ್ರ ಜೊತೆಯಲ್ಲಿ ಶ್ರೀಮಾನ್ ನಮ್ಮ DK ಶಿವಕುಮಾರ್ ಅವರು ಬರ್ಬೋದು, ಅದನ್ನು ಕನ್ಫರ್ಮ್ ಮಾಡಿಲ್ಲ. ಡಾಕ್ಟರ್ HC ಮಾದೇವಪ್ಪನವರು, KH ಮುನಿಯಪ್ಪನವರು ಆಹಾರ ಇಲಾಖೆ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಪ್ರಕಾಶ್ ಪಾಟೀಲ್ ಬೆಳಗ್ಗೆ ಬರ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅದರಿಂದ ಶಿವರಾಜ್ ತಗಡಿ, ಅದರಿಂದ ರಹೀಮ್ ಖಾನ್ ಸಾಬ್ ಜಮೀರವ್ರು ಬರೋದು CM ಅವರೇ ಬಂದರು. ಅವ್ರು ಯಾವುದೊಂದು ಕಾರ್ಯಕ್ರಮ ಅವರದೇ ಸ್ವಂತ ಕಾರ್ಯಕ್ರಮ ಇದೆ. ಹಾಗಾಗಿ ನಾವು ತಮ್ಮ ಮುಖಾಂತರ ಈ ಕ್ಷೇತ್ರ ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಕ್ಷೇತ್ರಗಳ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಕಟ್ಟದಲ್ಲಿ ಭಾಗವಹಿಸಿ ಏನು ಮುಖ್ಯಮಂತ್ರಿಗಳು ಅನೇಕ ಯೋಜನೆಗಳು ಈಗಾಗಲೇ ಜನಪರವಾಗಿ ಜನರಿಗೆ ಮುಟ್ತಕ್ಕಂಥ ರೀತಿಯಲ್ಲಿ ಅದು ಶಕ್ತಿ ಯೋಜನೆ ಇರ್ಬೋದು, ಬಸ್ನಲ್ಲಿ ಮಹಿಳೆಯರಿಗೆ ಫ್ರೀ ಆಗಿರ್ತಕ್ಕಂಥದ್ದು, ಗೃಹಲಕ್ಷ್ಮಿ ಇರ್ಬೋದು, ಪ್ರತಿ ತಿಂಗಳ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಅದರಿಂದ 200 ಯೂನಿಟ್ಸ್ ತನಕ ಫ್ರೀಯಾಗಿ ಕೊಡ್ತಕ್ಕಂಥ ಇರ್ಬೋದು, ಅನ್ನಭಾಗ್ಯ ಸ್ಕೀಮ್ ಇರ್ಬೋದು, ಮತ್ತು ಯುವಕರಿಗೆ ಯುವನಿಧಿ ಕಾರ್ಯಕ್ರಮ ಇರ್ಬೋದು. ಇವೆಲ್ಲವನ್ನೂ ಕಾರ್ಯಕ್ರಮಗಳು ಸಹಿತ ಸವಿಸ್ತಾರವಾಗಿ ಎಷ್ಟು ಮಂದಿಗೆ ಸಿಗ್ತಾ ಇದೆ, ಏನಾದ ಕಷ್ಟ ಸಾಧಕವಾದಗಳು ಸಹಿತ ಎಲ್ಲರೂ ಮಾತನಾಡಿದ್ದಾರೆ. ಚುನಾವಣೆ ಆದ ನಂತರ ಮಾನ್ಯಗೆ ಪ್ರಥಮವಾಗಿ ಬರ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಕ್ಷೇತ್ರ ಹಾಗೂ ಸುತ್ತಮುತ್ತಲ ಕ್ಷೇತ್ರದ ಜನರೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಏನು ನಮ್ಮ ಭಾಗಕ್ಕೆ ಅವರು ಈ 371 ಜೇನಲ್ಲಿ ರಾಜ್ಯ ಸರ್ಕಾರ ಅದನ್ನು ಜಾರಿಗೊಳಿಸಲಿಕ್ಕೆ 2013ರಲ್ಲಿ ಅವರೇ ಮುಖ್ಯಮಂತ್ರಿಯಾಗಿದ್ದು ಕಟ್ಟುನಿಟ್ಟಾಗಿ 371 ವಿಶೇಷ ಸ್ಥಾನಮಾನವನ್ನು ಜಾರಿಗೊಳಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಶ್ರೀನಿವಾಸ ಸಿದ್ದರಾಮಯ್ಯ ಮತ್ತು ಅವರು ಮಾತು ಕೊಟ್ಟಂತೆ ಈ ವರ್ಷ 5,000 ಕೋಟಿ ಈ ಬಜೆಟ್ನಲ್ಲಿ ಇವತ್ತು 24-25 ಬಜೆಟ್ನಲ್ಲಿ ಕೊಟ್ಟು ಈಗಾಗಲೇ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಅದರಿಂದ ಈ ಭಾಗದಲ್ಲಿ ನಾವು ಎಜುಕೇಷನ್ಗೆ ಸಾಕಷ್ಟು ಅನುಕೂಲ ಆಗಿದೆ. ಶಾಲೆ ಕೊಟ್ಟಿರ್ಬೋದು, ಕಾಲೇಜಸ್ ಇರ್ಬೋದು, ಎಲ್ಲ ನಡೀತಾ ಇದೆ. ನಾನು ನಾಳೆ ಇದರಲ್ಲಿ ಸ್ವಲ್ಪ IIT ಕಾಲೇಜಿಗೆ ಇಲ್ಲಿ ಬಾಡಗಿದ್ರಲ್ಲಿ ನಡೀತಾ ಇದೆ. ಭಾಳ ದಿವಸ ಆಯಿತು ನಾವು ಅಡಾಪ್ಟ್ ಮಾಡ್ಬೋದು, ಅಲ್ಲಿ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗ್ತದೆ ಅಂತೇಳಿ
ನಾವು ಅದನ್ನು ಸಹಿತ ನಾಳೆ 3 ಕೋಟಿ ಮೂರನೇ ಕೋಟಿ ಅದನ್ನು ಸಹಿತ ನಾಳೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಕೆಲವು ಹಾಸ್ಪಿಟಲ್ ಸಹಿತ ಇನಾಗ್ರೇಷನ್ ಡಿಸಿಎಂ ಹಾಸ್ಪಿಟಲ್. ಒಟ್ಟಾರೆ ಶಿಕ್ಷಣ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಡಿಸಿಎಂ ವಿಶೇಷ ಸ್ಥಾನಮಾನ ಜೊತೆಯಲ್ಲಿ ಈ ಭಾಗಕ್ಕೆ ಹೆಚ್ಚಾಗಿದ್ದಾರೆ. ಅನೇಕ ಅನುಕೂಲತೆಗಳು ಡೆವಲಪ್ಮೆಂಟ್ಗೆ ಅವಕಾಶ ಕೊಡ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ನೀರಾವರಿ ಸಮಸ್ಯೆಗಳು ಬಗೆಹರಿಸಲು ಸಹಿತ. ಈ ಸಂದರ್ಭದಲ್ಲಿ ರಾಜ್ಯ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಈರಣ್ಣ, ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್, ಕೆ ಶಾಂತಪ್ಪ, ಶಿವಮೂರ್ತಿ, ಬಾಲಸ್ವಾಮಿ ಕೋಡ್ಲಿ, ಮುರಾರಿ, ರಾಮಣ್ಣ ಯರಬಗೇರ, ಅಮರೇಗೌಡ ಹಂಚಿನಾಡ ಸೇರಿದಂತೆ ಇನ್ನಿತರರು ಇದ್ದರು.